ಇನ್ನು ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ನಾಯಕರು ಬಗೆಹರಿಸ್ತಾರೆ ಅಂತಾರೆ ಶರಣಪ್ರಕಾಶ್ ಪಾಟೀಲ್. ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ, ಈಗಾಗಲೇ ಒಂದು ಖಾತೆ ಕೊಟ್ಟಿದೆ ಅಂತಂತಂದರೆ ಹೈಕಮಾಂಡ್ ತೀರ್ಮಾನ ಮಾಡೇ ಕೊಟ್ಟಿರುತ್ತೆ ಅಂತ ಅರ್ಥ. ಸಚಿವ ರಾಮಲಿಂಗಾರೆಡ್ಡಿ ಅವರ ವಿಚಾರ ಕೂಡ ಬಗೆಹರಿದಿದೆ ಅಂತಾರೆ ಸಚಿವರು. ಮಾಡಿನೇ ಈಗಾಗಲೇ ಹೈಕಮಾಂಡು ಏನೇನು ತೀರ್ಮಾನ ಮಾಡಿ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ವರಿಷ್ಠ ನಾಯಕರು ತೀರ್ಮಾನ ಮಾಡಿನೇ ಖಾತೆಗಳನ್ನು ಹಂಚಿದ್ದಾರೆ. ಅದು ಏನು ರಾಮಲಿಂಗಾರೆಡ್ಡಿ ಅವ್ರ ಇಶ್ಯೂ ಈಗಾಗಲೇ ಬಗೆಹರಿದಿದೆ. ಹಾಗಾಗಿ ಯಾವುದೇ ಇಶ್ಯೂ ಇರಲ್ಲ ನೋಡಿ. ಯಾವುದೇ ಸರ್ಕಾರ ಆದಾಗ ಸ್ವಲ್ಪ ಜನರ ಆಕಾಂಕ್ಷೆ ಇರ್ತದೆ, ಅದನ್ನು ನಮ್ಮ ನಾಯಕರು ಅದನ್ನು ಬಗೆಹರಿಸ್ತಾರೆ. ಇದರಲ್ಲಿ ಏನೂ ಗೊಂದಲ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ವಿ ರಾಜಕಾರಣಿಗಳಿಗಿರುವಂಥ ಖಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಖಾಯಿಲೆ. ಕೆಲವರಿಗೆ ವಯಸ್ಸಾದರೂ ಕೂಡ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನುವಂಥ ಖಾಯಿಲೆ, ಇನ್ನು ಕೆಲವರಿಗೆ ಇಂಥ ಖಾತೆ ಬೇಕು ಅನ್ನುವಂಥ ಖಾಯಿಲೆ, ಇನ್ನು ಕೆಲವರಿಗೆ ಏನು ಅಂದರೆ ಈ ಖಾತೆ ಜೊತೆಗೆ ಇನ್ನೊಂದಿಷ್ಟು ಸೇರಿಸ್ಕೋಬೇಕು ಅನ್ನುವಂಥದ್ದೊಂದು ಖಾಯಿಲೆ. ಇದು ರಾಜಣ್ಣವ್ರು ಹೇಳಿದ ಮಾತ್ರ ಒಂದು ಅರ್ಥ ಇದೆ, ಖಾಯಿಲೆ ಇದೆ. ಯಾವ್ಯಾವ ಖಾಯಿಲೆಗೆ ಯಾವ್ಯಾವ ಮದ್ದರಿತಾರೆ ನೋಡಬೇಕು ಹೈಕಮಾಂಡರು ಅಂತ. ಇನ್ನೇನು ಬೇರೆ ಕೆಲಸ ಇಲ್ಲ ಹೈಕಮಾಂಡ್ನವರಿಗೆ, ಬರೀ ಮದ್ದರಿಯೋದೇ ಕೆಲಸನ. ದೇವರೇ ಅಂತ ಸರ್ಕಾರ ಬಂದಾದಮೇಲೆ ಎಲ್ಲವೂ ಕೂಡ ಸುಸೂತ್ರವಾಗಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರದ್ದು ಆ ಖಾತೆ, ಇವ್ರದ್ದು ಈ ಖ್ಯಾತೆ ಏನು ನಡೀತಾ ಇದೆ? ರಂಗನಾಥ್, ಪ್ರಮುಖವಾಗಿ ಖಾತೆ ಹಂಚಿಕೆಯ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಗಳು ಬಗೆಹರಿದಿಲ್ಲ. ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ರಚನೆಯಾಗಿ ನಾಳೆಗೆ 1 ವಾರ ಕಂಪ್ಲೀಟ್ ಆಗುತ್ತೆ. ಇಷ್ಟು ದಿನಗಳ ಕಾಲವೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲೇ ಹಾಗೆ ಗೊಂದಲಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಮುಕ್ತವಾಗಿ ನಾಯಕರು ಹಂಚಿಕೊಳ್ತಾ ಇಲ್ಲ. ಜೊತೆಗೆ ಕೃಷ್ಣ ಬೈರೇಗೌಡರ ವಿಚಾರ ಇರ್ಬೋದು, ಪರಮೇಶ್ವರ್ ಅವರ ವಿಚಾರ ಇರ್ಬೋದು, ಮುನಿಯಪ್ಪ ಅವರ ವಿಚಾರ ಇರ್ಬೋದು, ಎಲ್ಲರೂ ಕೂಡ ಮುಕ್ತವಾಗಿ ಒಂದು ಚರ್ಚೆಯನ್ನು ಮಾಡಿ ಇತ್ಯರ್ಥಪಡಿಸುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಯಾವ ನಾಯಕರು ಕೂಡ ಇಡ್ತಾ ಇಲ್ಲ. ಕೃಷ್ಣ ಬೈರೇಗೌಡರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಗೊಂದಲಗಳು ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು. ರಾಮಲಿಂಗಾರೆಡ್ಡಿ ಅವರ ವಿಚಾರವನ್ನು ಹೇಗೆ ಬಗೆಹರಿಸಲಾಯಿತೋ, ಆದರೆ ಉಳಿದಂಥ ನಾಯಕರ ಖ್ಯಾತೆಯ ವಿಚಾರವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಳೆದ 1 ವಾರದಿಂದ ಯಾವುದೇ ರೀತಿಯ ಒಂದು ಸ್ಟೆಪ್ ಅನ್ನು ಕೂಡ ಇಟ್ಟಿಲ್ಲ. ಈಗ ಹೈಕಮಾಂಡ್ನ ಕದ ತಟ್ಟುವಂಥ ಕೆಲಸವನ್ನು ಇದೀಗ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿಯೇ ಮಾತುಕತೆಯನ್ನು ಮಾಡ್ತೀನಿ, ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯ ಜೊತೆಗೆ ಇನ್ಕ್ಲೂಡ್ ಮಾಡಬೇಕಾಗಿರುವಂಥದ್ದು BDA ಮತ್ತು BMRDA. ಹೀಗಾಗಿ ಅದನ್ನು ಬಿಟ್ಟು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು, ಖಾತೆಯನ್ನು ತನಗೆ ಕೊಡಬಾರ್ದು. ಸಂಪೂರ್ಣವಾದಂಥ ಖಾತೆಯನ್ನು ಕೊಟ್ಟರೆ ತಾನು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತೀನಿ ಎನ್ನುವಂಥ ಅಭಿಪ್ರಾಯಕ್ಕೆ ಅವರು ಬಂದಿದ್ದಾರೆ. ಆದರೆ ಅದು ಎಲ್ಲಿ ಬಗೆಹರಿಬೇಕು ಅಂದರೆ ಮುಖ್ಯಮಂತ್ರಿಗಳು ಒಂದು ತಮ್ಮ ಪರಮಾಧಿಕಾರವನ್ನು ಬಳಸಿ ಖಾತೆಯ ಹಂಚಿಕೆಯನ್ನು ಮಾಡಬೇಕಾಗಿತ್ತು. ಆದರೆ ಇದು ಕೆಲವೊಂದಿಷ್ಟು ನಾಯಕರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಈ ರೀತಿಯ ಗೊಂದಲ ಕ್ರಿಯೇಟ್ ಆಗ್ತಿದೆಯಾ, ಅಥವಾ ಇದು ಉದ್ದೇಶಪೂರ್ವಕವಾಗಿ ಆಗ್ತಿರುವಂಥ ಗೊಂದಲನ ಅನ್ನುವಂಥದ್ದು ಇನ್ನೂ ಕೂಡ ಬಗೆಹರಿದಿಲ್ಲ. ಈ ಕಾರಣಕ್ಕೋಸ್ಕರವೇ ಇದೀಗ ಕೃಷ್ಣ ಬೈರೇಗೌಡ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿ ವಾಪಸ್ ಬಂದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕವೂ ಕೂಡ ಗೊಂದಲಗಳು ಮುಂದುವರೆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಅಂತ ಪ್ರಮುಖ ಖಾತೆಗಳನ್ನ ಯಾರು ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ತನಗೆ ಕೊಟ್ಟರೆ ಬೇಡವೇ ಬೇಡ ಅಂತಿದ್ದಾರೆ. ಮತ್ತೆ ಕೃಷ್ಣ ಬೈರೇಗೌಡರು ಪೂರ್ಣ ಪ್ರಮಾಣದಲ್ಲಿ ಖಾತೆಯನ್ನು ಇನ್ನೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. KH ಮುನಿಯಪ್ಪ ಅವರು ಕೂಡ ಮತ್ತೆ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿ ತನಗೆ ಖಾತೆಯನ್ನು ಬದಲಾಯಿಸಿಕೊಡಿ ಎನ್ನುವಂಥ ಅಹವಾಲನ್ನೇ ಮುಂದಿಡ್ತಾ ಇದ್ದಾರೆ ಹೊರತು ತಮ್ಮ ಜವಾಬ್ದಾರಿಯನ್ನ ಅದನ್ನು ವಹಿಸಿಕೊಂಡು ಇಲಾಖೆಯ ಕೆಲಸ ಕಾರ್ಯಗಳನ್ನ ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಸಂಪುಟ ರಚನೆಯಾಗಿ 1 ವಾರ ಆಗ್ತಾ ಬಂತು, ಇನ್ನೂ ಕೂಡ ಆಡಳಿತ ಒಂದು ಹಳಿಗೆ ಬರ್ತಾ ಇಲ್ಲ ಅನ್ನಂದ್ರೆ ಏನ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದು ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ತೆರಳುತ್ತಾರೆ. ಹೈಕಮಾಂಡ್ನ ನಾಯಕರ ಜೊತೆ ಅಲ್ಲಿ ಪರೋಕ್ಷವಾಗಿ ಒಂದಷ್ಟು ಚರ್ಚೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರ ವಿಚಾರ, ಮುನಿಯಪ್ಪ ಅವರ ವಿಚಾರ, ಖಾತೆಯ ಬದಲಾವಣೆಯ ಬಗ್ಗೆ ನಿಜಕ್ಕೂ ಹೈಕಮಾಂಡ್ ಏನಾದ್ರು ಒಲವು ಹೊಂದಿದೆಯಾ, ಇದೆಲ್ಲವೂ ಕೂಡ ಒಂದು ಇತ್ಯರ್ಥ ಆಗುವಂತ ಸಾಧ್ಯತೆಗಳಿದ್ದಾವೆ. ರಂಗನಾಥ, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.